ಹೊಳೆ ಚೌಡೇಶ್ವರಿಯ ಕರ್ನಾಟಕದ ಅನೇಕ ಪ್ರದೇಶಗಳಲ್ಲಿ ಭಕ್ತಿಯಿಂದ ಆರಾಧಿಸಲ್ಪಡುವ ಶಕ್ತಿ ದೇವತೆಯಾಗಿದ್ದಾರೆ. ಹೊಳೆ ಎಂಬ ಹೆಸರಿನಿಂದಲೇ ತಿಳಿಯುವಂತೆ ನದಿ, ಹೊಳೆ ಅಥವಾ ಜಲಸಮೂಲಗಳೊಂದಿಗೆ ಸಂಬಂಧ ಹೊಂದಿರುವ ದೇವತೆಯ ರೂಪವಾಗಿ ಅನೇಕ ಕಡೆಗಳಲ್ಲಿ ಪೂಜಿಸಲಾಗುತ್ತದೆ. ಭಕ್ತರ ನಂಬಿಕೆಯ ಪ್ರಕಾರ ತಾಯಿ ಹೊಳೆ ಚೌಡೇಶ್ವರಿ ಗ್ರಾಮಗಳನ್ನು ರಕ್ಷಿಸುವ ಗ್ರಾಮ ದೇವತೆಯಾಗಿದ್ದು, ಜನರ ಕಷ್ಟಗಳನ್ನು ನಿವಾರಿಸಿ ಸುಖ, ಶಾಂತಿ, ಸಮೃದ್ಧಿಯನ್ನು ಕರುಣಿಸುತ್ತಾಳೆ. ದೇವಿಯು ಶಕ್ತಿ, ಧೈರ್ಯ ಮತ್ತು ಮಾತೃತ್ವದ ಪ್ರತೀಕವಾಗಿದ್ದಾರೆ. ಆದ್ದರಿಂದ ಭಕ್ತರು ತಮ್ಮ ಒಳಿತಿಗಾಗಿ, ಕುಟುಂಬದ ಒಳಿತಿಗಾಗಿ, ಬೆಳೆಗಳ ಸಮೃದ್ಧಿಗಾಗಿ ಮತ್ತು ಆರೋಗ್ಯಕ್ಕಾಗಿ ದೇವಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ದೇವಿಯ ಜಾತ್ರೆ ಮತ್ತು ಉತ್ಸವಗಳ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಹರಕೆಗಳನ್ನು ತೀರಿಸುತ್ತಾರೆ. ಭಜನೆ, ಕೀರ್ತನೆ, ಅನ್ನಸಂತರ್ಪಣೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ಉತ್ಸವದಲ್ಲಿ ಜನರು ಭಕ್ತಿ, ಸೌಹಾರ್ದತೆ ಮತ್ತು ಸಂಸ್ಕೃತಿಯ ಬಗ್ಗೆ ಗೌರವವನ್ನು ಹೆಚ್ಚಿಸುವಂತೆ ಎಲ್ಲರಿಗೂ ಭಾಸವಾಗುತ್ತದೆ. ತಾಯಿ ಹೊಳೆ ಚೌಡೇಶ್ವರಿ ಭಕ್ತರಿಗೆ ಧೈರ್ಯ, ಆತ್ಮವಿಶ್ವಾಸ ಮತ್ತು ಆಶೀರ್ವಾದವನ್ನು ನೀಡುವ ಕರುಣಾಮಯಿ ತಾಯಿಯಾಗಿ ಪೂಜಿಸಲ್ಪಡುತ್ತಾಳೆ. ಭಕ್ತಿಯಿಂದ ಪ್ರಾರ್ಥಿಸಿದವರಿಗೆ ತಾಯಿ ಕಾಪಾಡುತ್ತಾಳೆ ಎಂಬುದು ಜನರ ಅಚಲ ನಂಬಿಕೆಯಾಗಿದೆ. ಈ ನಂಬಿಕೆ ಅನಾದಿ ಕಾಲದಿಂದಲೂ ನಮ್ಮ ಹಿಂದೂ ಪರಂಪರೆಯಲ್ಲಿ ಏಕೀಕೃತಗೊಂಡಿದೆ ಅಂತೇಳಿದ್ರೆ ತಪ್ಪಾಗಲಾರದು. ಚೌಡೇಶ್ವರಿಯು ಶಕ್ತಿ ಸ್ವರೂಪಿಣಿಯಾಗಿದ್ದು, ಭಕ್ತರ ಕಷ್ಟಗಳನ್ನು ನಿವಾರಿಸುವ ಕರುಣಾಮಯಿ ತಾಯಿಯಾಗಿ ಪೂಜಿಸಲ್ಪಡುತ್ತಾರೆ. ಕರ್ನಾಟಕದ ಅನೇಕ ಭಾಗಗಳಲ್ಲಿ ಚೌಡೇಶ್ವರಿ ಅಮ್ಮನವರ ದೇವಾಲಯಗಳಿದ್ದು, ಲಕ್ಷಾಂತರ ಭಕ್ತರು ಅಪಾರ ಭಕ್ತಿ ಮತ್ತು ನಂಬಿಕೆಯಿಂದ ಆರಾಧಿಸುತ್ತಾರೆ. ಪುರಾಣಗಳ ಪ್ರಕಾರ ಚೌಡೇಶ್ವರಿ ದೇವಿಯು ದುಷ್ಟ ಶಕ್ತಿಗಳನ್ನು ಸಂಹರಿಸಿ ಸಜ್ಜನರನ್ನು ರಕ್ಷಿಸಲು ಅವತಾರ ತಾಳಿದ ಆದಿಶಕ್ತಿಯ ರೂಪವೆಂದು ನಂಬಲಾಗಿದೆ. ಅವರ ಮುಖದಲ್ಲಿ ಕರುಣೆ ಮತ್ತು ದೈವಿಕ ತೇಜಸ್ಸು ಒಂದೇ ಸಮಯದಲ್ಲಿ ಕಾಣಿಸುತ್ತದೆ. ಭಕ್ತರು ತಮ್ಮ ಸಂಕಷ್ಟಗಳು, ದುಃಖಗಳು ಹಾಗೂ ಸಮಸ್ಯೆಗಳನ್ನು ದೇವಿಯ ಮುಂದೆ ಅರ್ಪಿಸಿದಾಗ ತಾಯಿ ಆಶೀರ್ವದಿಸಿ ಕಾಪಾಡುತ್ತಾಳೆ ಎಂಬುದು ಎಲ್ಲ ಭಕ್ತರ ನಂಬಿಕೆಯಾಗಿದೆ. ಚೌಡೇಶ್ವರಿ ಅಮ್ಮನವರ ಜಾತ್ರೆ, ಉತ್ಸವ ಅತ್ಯಂತ ವೈಭವದಿಂದ ನಡೆಯುತ್ತವೆ. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವಿ ದರ್ಶನ ಪಡೆದು ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ದೇವಾಲಯಗಳಲ್ಲಿ ಭಜನೆ, ಕೀರ್ತನೆ, ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತವೆ. ಇಂತಹ ಉತ್ಸವಗಳು ಭಕ್ತರಲ್ಲಿ ಭಕ್ತಿ, ಏಕತೆ ಮತ್ತು ಸಂಸ್ಕೃತಿಯ ಅರಿವನ್ನು ಹೆಚ್ಚಿಸುತ್ತವೆ. ತಾಯಿ ಚೌಡೇಶ್ವರಿಯು ಕೇವಲ ದೇವತೆಯಲ್ಲ, ತಾಯಿಯ ಪ್ರೀತಿಯ ಪ್ರತೀಕವೂ ಆಗಿದ್ದಾರೆ. ತನ್ನ ಮಕ್ಕಳನ್ನು ಹೇಗೆ ತಾಯಿ ರಕ್ಷಿಸುತ್ತಾಳೋ ಅದೇ ರೀತಿ ಭಕ್ತರನ್ನು ಕಾಪಾಡಿ ಅವರಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತಾಳೆ ಎಂದು ಭಕ್ತರು ನಂಬುತ್ತಾರೆ. ನಾವು ದೇವಿಯ ಆರಾಧನೆಯ ಜೊತೆಗೆ ಸತ್ಯ, ಧರ್ಮ, ದಯೆ ಮತ್ತು ಸೇವೆಯ ಮಾರ್ಗದಲ್ಲಿ ನಡೆಯಬೇಕು. ಆಗ ಮಾತ್ರ ತಾಯಿ ಚೌಡೇಶ್ವರಿಯ ಕೃಪೆಗೆ ಪಾತ್ರರಾಗಬಹುದು. ಈ ದೇವಾಲಯ ನೋಡಲು ಬಹಳ ಚಿಕ್ಕದಾದರೂ ಅದರ ಶಕ್ತಿ ಮತ್ತು ಮಹತ್ವ ಬಹಳ ದೊಡ್ಡದು. ಹಾಗೆ ಈ ದೇವಾಲಯದಲ್ಲಿ ಸುತ್ತಲೂ ಹಸಿರನ್ನೇ ಹೊದ್ದು ಮಲಗಿರುವಂತೆ ಕಾಣುವಂತಹ ಸೊಗಸಾದ ಹಸಿರು ರಮಣೀಯ ತಾಣ ಎಂದರೆ ಪ್ರಕೃತಿಯ ಸೊಬಗಿನಿಂದ ಕಂಗೊಳಿಸುವ, ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ನೀಡುವ ಸ್ಥಳ. ಇಂತಹ ತಾಣಗಳಲ್ಲಿ ಎಲ್ಲೆಲ್ಲೋ ಹಸಿರಿನಿಂದ ಕೂಡಿದ ಮರ, ಬಣ್ಣ ಬಣ್ಣದ ಹೂವು, ಸ್ವಚ್ಛವಾದ ಗಾಳಿ, ಪಕ್ಷಿಗಳ ಕಲರವ ನಮ್ಮ ಮನಸ್ಸನ್ನು ಆನಂದಗೊಳಿಸುತ್ತವೆ. ಬೆಳಗಿನ ಸಮಯದಲ್ಲಿ ಸೂರ್ಯನ ಮೃದುವಾದ ಕಿರಣಗಳು ಮರಗಳ ಎಲೆಗಳ ನಡುವೆ ಹರಿದು ಬರುವಾಗ ಕಾಣುವ ದೃಶ್ಯವು ಅತ್ಯಂತ ಮನಮೋಹಕವಾಗಿರುತ್ತದೆ. ತಂಪಾದ ಗಾಳಿ ಬೀಸುತ್ತಾ ನಮ್ಮ ದೇಹ ಮತ್ತು ಮನಸ್ಸಿಗೆ ಹೊಸ ಚೈತನ್ಯ ನೀಡುತ್ತದೆ. ಮರಗಳ ಮೇಲೆ ಕುಳಿತಿರುವ ವಿವಿಧ ಪಕ್ಷಿಗಳು ತಮ್ಮ ಮಧುರ ಧ್ವನಿಯಿಂದ ಪ್ರಕೃತಿಯ ಸಂಗೀತವನ್ನು ಮೂಡಿಸುತ್ತವೆ. ಹಸಿರು ರಮಣೀಯ ತಾಣಗಳು ಕೇವಲ ಕಣ್ಣಿಗೆ ಆನಂದ ನೀಡುವುದಲ್ಲ, ಪರಿಸರದ ಸಮತೋಲನ ಕಾಪಾಡುವಲ್ಲಿಯೂ ಮಹತ್ವದ ಪಾತ್ರ ವಹಿಸುತ್ತವೆ. ಮರಗಳು ನಮಗೆ ಆಮ್ಲಜನಕವನ್ನು ನೀಡುತ್ತವೆ, ವಾಯುಮಾಲಿನ್ಯವನ್ನು ಕಡಿಮೆ ಮಾಡುತ್ತವೆ ಹಾಗೂ ಮಳೆಯ ಪ್ರಮಾಣವನ್ನು ಸಮತೋಲನದಲ್ಲಿ ಇರಿಸಲು ಸಹಾಯ ಮಾಡುತ್ತವೆ. ಆದ್ದರಿಂದ ಇಂತಹ ತಾಣ ಸಂರಕ್ಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಅಂತಹ ಒಳ್ಳೆಯ
ಸ್ಥಳದಲ್ಲಿರುವಂತಹ ತಾಯಿ ಹೊಳೆ ಚೌಡೇಶ್ವರಿ ದೇವಾಲಯ. ಈ ದೇವಾಲಯದ ಸುತ್ತಲೂ ಇರುವಂತಹ ಮರಗಳು, ಇಲ್ಲಿ ದೇವಾಲಯಕ್ಕೆ ಬಂದರೆ ಎದ್ದೋಗೋದಕ್ಕೆ ಮನಸ್ಸೇ ಬರೋದಿಲ್ಲ. ಅಲ್ಲೇ ಒಂದು ನಿದ್ದೆ ಮಾಡ್ಬೋದು, ಅಷ್ಟು ಚೆನ್ನಾಗೈತೆ, ತಣ್ಣಗಿದೆ. ಜಾಗ ಚಿಕ್ಕದಾದರೂ ತುಂಬ ಶಕ್ತಿ ಇರುವಂತಹ ದೇವಾಲಯ, ಶಕ್ತಿ ದೇವತೆ. ಇಂದಿನ ನಗರ ಜೀವನದ ಒತ್ತಡ ಮತ್ತು ಗದ್ದಲದಿಂದ ದೂರವಾಗಿ ಹಸಿರು ತಾಣಗಳಿಗೆ ಭೇಟಿ ನೀಡಿ ಮನಸ್ಸಿಗೆ ನೆಮ್ಮದಿ ಸಿಗುವಂತಹ ಇಂತಹ ಸ್ಥಳಗಳು ಸಮಯ ಕಳೆಯುವುದು ಮತ್ತು ಜೀವನಕ್ಕೆ ಹೊಸ ಉತ್ಸಾಹವನ್ನು ಕೊಡುವಂತಹ ಇಂತಹ ದೇವಾಲಯಗಳು ಇನ್ನಷ್ಟು ಅಭಿವೃದ್ಧಿ ಹೊಂದಬೇಕು. ಮತ್ತಷ್ಟು ದಾನಿಗಳು ಈ ಅಭಿವೃದ್ಧಿಯ ಹೆಸರಿನಲ್ಲಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.